ನೋಡಿ, ಹೂವು ಕಟ್ಟೋಕ್ಕೆ ಯಾರ್ಯಾರು ಬರೋದಿಲ್ಲ, ಫಸ್ಟು ಮೊದಲನೇದ ಕಟ್ಟೋರಿಗೆ ತೋರಿಸ್ಕೊಡ್ತಾರೆ ಈ ವಿಡಿಯೋ. ನಿಮಗೆ ಹೂವು ಕಟ್ಟೋ ದಾರನೇ ಸಿಗುತ್ತೆ. ನನ್ನ ಹತ್ರ ಇತ್ತು. ಈ ಮಕ್ಕಳು ಚಿಕ್ಕವನಿದಲ್ಲ, ಅವನು ಏನಾದರೂ ಆಟ ಸಾಮಾನುಗೆಲ್ಲ ದಾರ ಕಟ್ಕೊಂಡು ಹಿಡ್ಕೊಂಡಿರ್ತಾನೆ. ಅದೇ ಮಾಡಿದೆ ಅಂತ ತೊಗೊಂಡೆಲ್ಲ ಇಟ್ಟಿದ್ದಾನೆ. ನಾನು ಹಾಗಾಗಿ ಈ ಥರದ ದಾರದಲ್ಲಿ ತೋರಿಸ್ತಾ ಇದ್ದೀನಿ. ಹೂವು ಕಟ್ಟೋ ದಾರನ ಸಿಗುತ್ತೆ ಸಪ್ರೇಟಲ್ಲಿ, ಇದರಲ್ಲೂ ಕಟ್ಬೋದು. ನೋಡಿ, ಈ ದಾರದಲ್ಲಿ ಕಟ್ಟ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲೇ ಸ್ವಲ್ಪ ದಾರ ಬಿಡ್ಕೊಳ್ಳಿ. ನೀವು ಹೊಸ್ದಾಗಿ ಕಟ್ತಿರೋರು ಇರ್ತಾರಲ್ಲ, ಇಲ್ಲ ಸ್ವಲ್ಪ ಬಿಟ್ಕೊಳ್ಳಿ. ನಾವೆಲ್ಲ ಇಷ್ಟು ಹೆಡ್ಚಿಗೆ ಕಟ್ತೀವಿ, ನೀವು ಹೊಸ್ದಾಗಿ ಕಟ್ಟೋರು ಇಲ್ಲಿ ಈ ಥರ ಇಟ್ಕೊಳ್ಳಿ. ಇಷ್ಟು ದಾರ ಬಿಡಿ. ತುಂಬ ಈಸಿಯಾಗಿ ಕಟ್ಬೋದು, ಕಷ್ಟ ಏನಿಲ್ಲ. ಸುಮ್ಮನೆ ಎಕ್ಸ್ಟ್ರಾ ಟಿ ವಿ ನೋಡ್ಕೊತಾನೋ ಇನ್ನೇನೋ ಕೂತಿರ್ತಿರಲ್ಲ, ಅವಾಗ ಟ್ರೈ ಮಾಡಿ, ಖಂಡಿತ ಬರುತ್ತೆ. ಒಂದು ವಾರ ಟ್ರೈ ಮಾಡಿ ನೋಡಿ. ನಾವು ಈ ದಾರದ ಮೇಲೆ ಈ 2 ಫಿಂಗರ್ ಹಿಡ್ಕೊಂಡು ದಾರದ ಮೇಲೆ ಹೀಗೆ ನೋಡಿ ಜೋಡಿಸ್ಕೊಬೇಕು. 2 ಜೋಡಿಸ್ಕೊಂಡು ಈ ದಾರ ಇಲ್ಲೇ ಇರಬೇಕು, ಅದ್ರ ಮೇಲೆ ಇಟ್ಟಿರ್ತೀವಿ. ಇನ್ನು 1 ರೋಲ್ ಬರಬೇಕು. 1 ರೋಲ್ ಬಂದು ಇರುತ್ತಲ್ಲ, ಹೀಗೆ ಒಂದು ಸರಿ ಅಷ್ಟೇ ಟರ್ನ್ ಮಾಡಿ ಈಗ ಹಾಕಬೇಕು. ಹಾಗೆ ನೀವು ಎಳಿಬೇಕಾಗುತ್ತೆ. ನೋಡಿ, ಇನ್ನೊಂದು ಸರಿ ಮತ್ತೆ ತೋರಿಸ್ಕೊಡ್ತೀನಿ. ತುಂಬ ಈಸಿಯಾಗಿರುತ್ತೆ ನೋಡಿ. ಈ ಥರ 4 ಹೂವು ಹಿಡ್ಕೊಳ್ಳೋದು. ನೆಕ್ಸ್ಟು ಈ 2 ಬೆರಳು ಮಧ್ಯೆ ದಾರನ ಇಲ್ಲಿಗೆ ತೊಗೊಬೇಕು. ಈ 2 ಬೆರಳು ಮಧ್ಯೆ ದಾರ ಮಧ್ಯದಲ್ಲಿ ಬಿಡ್ಕೊಬೇಕು. ಇಲ್ಲಿಗೆ ಬಿಡ್ಕೊಂಬಿಟ್ಟು ಇದನ್ನು ಹೀಗೆ ಇರುತ್ತಲ್ಲ, 1 ರೌಂಡ್ ಮಾಡಿ ಮತ್ತೆ ಇಲ್ಲಿಗೆ ಟೈಟ್ ಇಟ್ಕೊಬೇಕು. 1 ರೌಂಡ್ ಅಷ್ಟೇ. ಆಮೇಲೆ ಈ ದಾರ ಇದೆಯಲ್ಲ, 1 ರೌಂಡ್ ಬಂದಾದ್ಮೇಲೆ ಇರುತ್ತಲ್ಲ, ಇದನ್ನ ಈ ಥರ ಮಾಡಿ ಒಂದು ಸುತ್ತಿ ಈ ಥರ ಹಿಡ್ಕೊಬೇಕು. ಹೀಗೆ ಮಧ್ಯೆ ಹಾಕಬೇಕು. ಹಾಕಿ ಇದನ್ನು ಹಾಗೆ ಬಿಡಬೇಕು, ಕೆಳಗಡೆ ಬಿಡಬೇಕು. ಬಿಟ್ಟಿದೆಯಲ್ಲ, ಇದನ್ನು ಈ ಥರ ಹೇಳಿದ್ರೆ ನೋಡಿ ಲಾಕ್ ಆಗುತ್ತೆ. ಇದು ಇಷ್ಟೇ. ಇದು ತುಂಬ ಈಸಿಯಾಗಿ ಕಟ್ಬೋದು. ಮತ್ತೆ ತೋರಿಸ್ಕೊಡ್ತೀನಿ ನೋಡಿ. ಗೊತ್ತಾಗಿಲ್ಲ ಅಂದರೆ ಕೇಳಿ, ಇನ್ನೊಮ್ಮೆ ತೋರಿಸ್ಕೊಡ್ತೀನಿ ನೋಡಿ ಕಟ್ಟೋದು. ಈಗ ಹಾಕಿ ಹೀಗಿರುತ್ತೆ ನಾಟ್. ಈಗ ಹಾಕಿ, ಈಗ ನಿಮಗೆ ಸುತ್ತಕೊಂಡಿಲ್ಲ, ಎತ್ತೆತ್ಲವೋ ಹೋಯ್ತು, ಇದು ಆ ಕಡೆ ಈ ಕಡೆ ಹೋಗುತ್ತೆ ಈ ದಾರ ಅನ್ನೋದಾದರೆ ಏನು ಮಾಡ್ತೀರಾ, ಈಗ ಹಿಡ್ಕೊಬೇಕು. ಈಗ ಹಿಡ್ಕೊಂಡು ಈ ದಾರ ಇದೆ ನೋಡಿ, ಇದನ್ನು ಈಗ ಹಿಡ್ಕೊಂಡು ಒಂದು ಬೆರಳು ಹಿಡ್ಕೊಂಡು ಈಗ ಮಾಡಿದರೆ ಹೀಗೆ ಬರುತ್ತೆ. ಈ ದಾರ ಆ ಕಡೆ ಎಕ್ಸ್ಟ್ರಾ ಹೋಗೋದಿಲ್ಲ ನೋಡಿ, ಈಗ ಬರುತ್ತೆ. ಇಷ್ಟೇ. ಇದು ಫುಲ್ಲೆಲ್ಲ ಕಟ್ಬಿಟ್ಟು ತೋರಿಸ್ತೀನಿ ನಾನು ಇದೇ ಥರ ಎಕ್ಸ್ಟ್ರಾ ದಾರದಲ್ಲಿ ಎಲ್ಲ ಸಣ್ಣವಳಿದ್ದಾಗಲೇ ಕಲ್ತ್ಕೊಂಡಿದ್ದೆ. ನನಗೆ ಹೂವು ಕಟ್ಟೋದು ಅಂದರೆ ತುಂಬ ಇಷ್ಟ. ಹಾಗಾಗಿ ಕಟ್ಟಿ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಂಡಿದ್ದೆ ನೋಡಿ. ನೋಡ್ತಾ ಇದ್ದೀರಲ್ವ, ತುಂಬ ಈಸಿಯಾಗಿ ಕಟ್ಬೋದು. ಸ್ಟಾರ್ಟಿಂಗ್ ಕಟ್ಟಬೇಕಾದ್ರೆ ಏನಾಗುತ್ತೆ, ಹಿಂದೆ ಎಲ್ಲ ನಾವು ಕಟ್ತಾ ಇರ್ತೀವಲ್ಲ, ಸ್ಟಾರ್ಟಿಂಗಿಂದ ಕಟ್ಟಬೇಕಾದ್ರೆ ಅದು 1-2 ಕಡೆ ಕಟ್ಟಿರೋದು ಬಿದ್ದೋಗುತ್ತೆ. ಏನು ಅಂದ್ಕೊಬೇಡಿ, ಅದು ಹೋಗ್ತಾ ಪ್ರಾಕ್ಟೀಸ್ ಆಗುತ್ತೆ. ಸ್ಟಾರ್ಟಿಂಗ್ ಹೂವು ಬಿದ್ದೇ ಬೀಳುತ್ತೆ. ಆ ಹೂವು ಕಟ್ಟೋ ದಾರ ಇರುತ್ತಲ್ಲ, ಅದರಲ್ಲೇ ಪ್ರಾಕ್ಟೀಸ್ ಮಾಡಬೇಕು ಅಂತಲೇ ಯಾವ ದಾರ ಆದರೂ ಆಯಿತು. ಸುಮ್ಮನೆ ಎಕ್ಸ್ಟ್ರಾ ಹೂವು ಇರುತ್ತಲ್ವ, ಅದನ್ನ ಈ ಥರ ಕಟ್ಬಿಟ್ಟು ಸುಮ್ಮನೆ ಕೂತ್ಕೊಂಡಾಗ ಪ್ರಾಕ್ಟೀಸ್ ಮಾಡಿ, ಖಂಡಿತ ಚೆನ್ನಾಗಿ ಬರುತ್ತೆ. 1-2-3 ದಿನದಲ್ಲೇ ಚೆನ್ನಾಗಿ ಇಂಟ್ರೆಸ್ಟ್ ಕೊಟ್ಟು ಕಲಿತ್ರೆ 1-2-3 ದಿನದಲ್ಲೇ ಚೆನ್ನಾಗಿ ಕಟ್ಟೋಕ್ಕೆ ಕಲಿಬೋದು. ಚೆನ್ನಾಗಿ ಬರುತ್ತೆ. ನೀವು ಹೊರಗಡೆ ಇಷ್ಟೊಂದು ಕಟ್ಟಿರೋ ಹೂವು ತಂದು ಪೂಜೆ ಮಾಡೋದಕ್ಕಿಂತ ಈ ರೀತಿಯಾಗಿ ಬಿಡಿ ಹೂವು ತೊಗೊಂಬಂದು ಸಪ್ರೇಟಾಗಿ ಕಟ್ಟಿದರೆ ಫೋಟೋಗೂ ಚೆನ್ನಾಗಿ ಜಾಸ್ತಿ ಹೂವು ಸಿಗುತ್ತೆ. ಹಾಗೆ ನಮಗೂ ಕಟ್ಟಿರೋದೊಂದು ಖುಷಿ ಇರುತ್ತೆ. ಫ್ರೀಯಾಗಿ ಇದ್ದಾಗ ತೊಗೊಂಬಂದು ಕಟ್ಬೋದು. ಇದು ನಮ್ಮ ಮನೇಲೇ ಗಿಡದಲ್ಲಿ ಬೆಳೆದಿರೋಂಥ ಹೂವು. 2 ದಿನದಿದ್ದು ಹೂವು ಸಿಕ್ಕಿರೋದು. ತುಂಬ ಚೆನ್ನಾಗಿ ಬಿಡ್ತಾಯಿದೆ. ಅಂದರೆ ಇದು ವರ್ಷಕ್ಕೆ ಒಂದೇ ಸರಿ ಬಿಡ್ತಾ ಇರೋದು ಹೂವು. ಮಲ್ಲೆ ಹೂವು, ಸಂಜೆ ಮಲ್ಲೆ ಅಂತ ಹೇಳ್ತೀವಿ. ಒಬ್ಬೊಬ್ಬರು ಯಾವ್ಯಾವ ರೀತಿ ಹೆಸರು ಕರೀತಾರೆ ಗೊತ್ತಿಲ್ಲ ಇದಕ್ಕೆ. ತುಂಬ ಚೆನ್ನಾಗಿ ಘಮ ಘಮ ಅಂತಿರುತ್ತೆ. ಮುಡ್ಕೊಳ್ಳೋಣ ಅಂತ ಆಸೆ. ಮುಡ್ಕೊಂಡ್ರೆ ಅಲ್ಲಿ ಇಲ್ಲೆಲ್ಲ ಒತ್ತಿ ಹಾಳಾಗಿಬಿಡುತ್ತೆ ಅಂತೇಳ್ಬಿಟ್ಟು ನಾನು ಜಾಸ್ತಿ ಮುಡ್ಕೊಳ್ಳೋದಿಲ್ಲ. ದೇವ್ರ ಫೋಟೋಗೆ ನಾನು ಜಾಸ್ತಿ ಹಾಕೋದು ಹೂವನ್ನೆಲ್ಲ. ಈ ಥರ ಕಟ್ಬಿಟ್ಟು ತುಂಬ ಚೆನ್ನಾಗಿ ಈಸಿಯಾಗಿ ಕಟ್ಬೋದು. ಯಾವುದಾದ್ರೂ ದಾರ ಆಯಿತು, ಯಾವ ಥರ ಹೂವೇ ಬೇಕು ಅಂತಿಲ್ಲ.
ಬೇಕಾದ್ರೆ ಪೇಪರ್ ಇರುತ್ತಲ್ಲ ಚಿಕ್ಕ ಚಿಕ್ಕದಾಗಿ ಪೇಪರ್ಗಳನ್ನೆಲ್ಲ ತುಂಡು ಮಾಡ್ಕೊಂಡು ನ್ಯೂಸ್ ಪೇಪರು ಅಥವಾ ಬುಕ್ಕು ಪೇಪರು ಅದನ್ನು 2 ದಾರ ಹಿಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಹೂವೇ ಬೇಕು ಅಂತೇನಿಲ್ಲ, ಪೇಪರ್ ಆದರೆ ಏನಾಗಲ್ಲ, ವೇಸ್ಟು ಸ್ವಲ್ಪ ಕಲಿಯೋದಕ್ಕೆ ಚೆನ್ನಾಗುತ್ತೆ. ಚಿಕ್ಕ ಚಿಕ್ಕದಾಗಿ ಥರ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಸ್ವಲ್ಪ ರೋಲ್ ಮಾಡಿಕೊಂಡು ನಾವು 2 ಯಾವ ರೀತಿ ಇಟ್ಬಿಟ್ಟು ಕಟ್ತಾಯಿದ್ದೀನಿ ಅದೇ ರೀತಿಯಲ್ಲಿ ಕಟ್ಟಿ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಹೂವೇ ಬೇಕು ಅಂತೇನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮಗೆ ದೂರ ಬೇಕು ಅಂದರೆ ದೂರ ಹಿಡ್ಕೊಬೋದು ಗ್ಯಾಪನ್ನು. ಹತ್ರ ದಪ್ಪ ಚೆನ್ನಾಗಿ ಬೇಕು, ಸ್ವಲ್ಪ ದಪ್ಪವಾಗಿ ಅಂದರೆ ಹತ್ರ ಗ್ಯಾಪ್ ಬಿಡಬಾರ್ದು, ಒಂದಕ್ಕೊಂದು ಗ್ಯಾಪ್ ಬಿಡ್ದಂಗೆ ಹತ್ರ ಕಟ್ಟಿದರೆ ದಪ್ಪ ಬರುತ್ತೆ, ಚೆನ್ನಾಗಿ ಕಾಣುತ್ತೆ. ಬೇಡ ನಮಗೆ ಸ್ವಲ್ಪ ಫೋಟೋಕ್ಕೆ ಹಾಕೋದು ಸ್ವಲ್ಪ ಗ್ಯಾಪ್ ಇರಲಿ, ದೊಡ್ಡದಾಗಿ ಬೇಕು ಅಂದರೆ ಸ್ವಲ್ಪ ಅದರಿಂದ ಒಂದೊಂದು ಅಂತರದಲ್ಲಿ ಕಟ್ಟಿದರೆ ಅದು ಕೂಡ ಚೆನ್ನಾಗಾಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಇಷ್ಟು ಹೂವು ಸಿಕ್ಕಿದೆ 2 ದಿನದಲ್ಲಿ. ನಿಮಗೆ ಏನಾದರೂ ಹೂವು ಕಟ್ಟೋ ವಿಡಿಯೋ ಹೆಲ್ಪ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.